ಓಕೆ, ಯಾಕೆ ರಜತ್ ಅವ್ರಿಗೆ ಅಶ್ವಿನಿ ಅವ್ರನ್ನ ಕಂಡ್ರನೆ ಆಗ್ತಾ ಇರಲಿಲ್ಲ? ಹೋದಾಗಿಂದ ಅವರು ಪಾಪ ತುಂಬಾ ಸಲ ಹೇಳಿದ್ರು, ಒಳಗಡೆ ಬಂದಾಗಿಂದ ರಜತ್ ನನ್ನ ಜೊತೆ ಮಾತಾಡೇ ಇಲ್ಲ, ನಾನ್ ಮಾತಾಡ್ಸಕ್ ಟ್ರೈ ಮಾಡಿದ್ರು ಮಾತಾಡಿಲ್ಲ ಅವರು ಅಂತ. ಆಮೇಲೆ ಪ್ರತಿ ಸತಿ ನೀವು ಅವ್ರನ್ನೇ ಅಂದ್ರೆ ನೋಡೋರಿಗೆ ನೀವು ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರಿ ಅನ್ಸ್ತಾ ಇತ್ತು. ಮಾಡಿದ್ದು ಅದನ್ನೇ ತೊಂದರೆ. ಅಂದ್ರೆ ನೀವು ಮೊದಲೇ ಪ್ರಿಪೇರ್ ಆಗಿ ಹೋಗಿದ್ರೆ ಹೇಗೆ ಅಂತ? ಇಲ್ಲ ಮೇಡಮ್, ಅದೇನಾಗುತ್ತೆ ಗೊತ್ತಾ, ನಾನು ಒಳಗೆ ಹೋಗಿದ ತಕ್ಷಣ ಒಂದು ವೈಬ್ ನನಗೆ ಕನೆಕ್ಟ್ ಆಗಿಲ್ಲ ಅವ್ರ ಹತ್ರ. ಆಮೇಲೆ ನನಗೆ ಎಲ್ಲೋ ಮಾತಾಡಬೇಕು ಬೇಡವೋ ಅನ್ನೋದು ನನಗೆ ಒಂದು ಪಾಯಿಂಟ್ ಇತ್ತು. ಒಳಗೆ ನನಗೂ ಅವ್ರಿಗೊಂದು ವಿಷಯ ಆಗುತ್ತೆ, ಅದು ತೀರನೇ ಒಂದು ಪರ್ಸನಲ್ ಡಿಸ್ಗಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು ಒಂದು ಟಾಸ್ಕ್ ಅಲ್ಲಿ. ಅದನ್ನ ಹೆಂಗ್ ತಿರುಗಿಸಿದ್ರು ಮನೆಯವ್ರಿಗೆ ಅಂದ್ರೆ ಪೂಲ್ಗೆ ತಳ್ಳೋದು ಅಲ್ಲ ಅಲ್ಲ ಅದಕ್ಕೆ ಅದಾದ್ಮೇಲೆ ಅದೇನಾಗುತ್ತೆ ಅಂದಾಗ ಅದು ಹೆಂಗ್ ಮನೆಯವ್ರ ಹತ್ರ ತಿರುಗಿಸಿದ್ರು ಅಂದ್ರೆ ಏನೋ ನಾನೇನೋ ಕೆಟ್ಟ ರೀತಿ ಅಸಭ್ಯವಾಗಿ ಏನೋ ತರ ಬಂದ್ಬಿಡ್ತು. ನಾನು ಅವತ್ತು ಡಿಸೈಡ್ ಮಾಡಿದವನು, ನನಗೂ ಈ ಅಮ್ಮಗೂ ಸೆಟ್ ಆಗಲ್ಲ ಅಂತ. ಆಮೇಲೆ ಕೊನೆಗೆ ಬಿಗ್ ಬಾಸ್ ಬಂದು ಮಾತಾಡಿದ್ರು, ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಾನು. ಅವರೇ ಬಂದು ಬಿಗ್ ಬಾಸೇ ಬಂದು ಎಂಟ್ರಿ ತಗೊಂಡು ಮಾತಾಡಿ ಅಶ್ವಿನಿ ಅವ್ರಿಗೆ ಬುದ್ಧಿ ಹೇಳಿ ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಸುಮ್ಮನೆ ಅದ. ನನ್ನ ಪ್ರಕಾರ ಟೆಲಿಕಾಸ್ಟು ಆಗಿಲ್ಲ ಅನ್ಸುತ್ತೆ. ಸೊ ಆ ಥರ ವಿಷಯಗಳು ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗ್ತದೆ. ಹೌದು. ಸೊ ಆ ಥರ ವಿಷಯಗಳು ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಒಂದು ವಿಷಯನ ಒಂದು ರೀತಿ ಮಾತಾಡ್ಬೋದು, ಅದನ್ನ ಹಲವಾರು ರೀತಿ ಕೊಡೋದು. ಅದರಲ್ಲಿ ಫೇಮಸ್ ಬಂದು ಚೈತ್ರ ಆಮೇಲೆ ನಮ್ಮ ಅಶ್ವಿನಿ ಅವರು. ಸೊ ನಂಗಂತವ್ರು ನೋಡ್ರೆ ಆಗಲ್ಲ, ಅದನ್ನ ಮಾಡಬೇಡಿ ಅಂತ ನಾನು ಸ್ವಲ್ಪ ದೂರ ಇದ್ದೆ ಅಷ್ಟೇ. ಯಾಕಂದ್ರೆ ನಮ್ಮ ಮೊದಲೇ ನಾವು ಮಾತಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರೆಲ್ಲ ಬಹಳ ಜನಕ್ಕೆ ಇಷ್ಟ ಆಗಲ್ಲ. ಸೊ ಅದರಲ್ಲಿ ಇವರೊಬ್ರು. ಸೊ ನಾವು ದೂರ ಇದ್ವಿ ಅಷ್ಟೇ.